ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪಿತೃದೇವೋಭವ ಮಾತೃದೇವೋಭವ ಪಕ್ಷದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪಿತೃಪಕ್ಷದ ದೋಷ ಇದ್ದರೆ ನಾವು ಏನು ಮಾಡಬೇಕು, ಯಾವ ರೀತಿಯಾಗಿ ಮನೆಯಲ್ಲಿ ಸರಳವಾಗಿ ಒಂದು ಪೂಜೆಯನ್ನು ಸಲ್ಲಿಸ್ಕೊಂಡು ಪಿತೃದೋಷದಿಂದ ಮುಕ್ತರಾಗೋದು ಹೇಗೆ, ಪಿತೃದೋಷ ನಮಗಿತ್ತು ಅಂತಂದರೆ ನಮಗೆ ಕಾಡುವಂಥ ಒಂದು ಸಮಸ್ಯೆಗಳೇನು, ಮತ್ತು ನಾವು ಪಿತೃಪಕ್ಷವನ್ನು ಆಚರಣೆಯೇ ಮನೆಯಲ್ಲಿ ನಮ್ಮ ಹಿರಿಕರು ಯಾರು ಪಿತೃಪಕ್ಷವನ್ನು ಆಚರಣೆಯನ್ನು ಮಾಡಿಲ್ಲ, ಆದರೂ ಕೂಡ ನಾವು ಮನೆಯಲ್ಲಿ ಆಚರಣೆಯನ್ನು ಮಾಡಬಹುದಾ ಮಾಡಬಾರ್ದಾ, ಪಿತೃಪಕ್ಷ ಮನೆಯಲ್ಲಿ ಆಚರಿಸಿಲ್ಲ ಅಂದರೂ ಕೂಡ ನಮ್ಮ ಹಿರಿಕರನ್ನು ಹೇಗೆ ನಾವು ನೆನಪು ಮಾಡ್ಕೊಳ್ಬೇಕು ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ. ಮೊದಲಿಗೆ ಪಿತೃಗಳ ದೋಷ ಅನ್ನೋದು ಹೇಗೆ ಮತ್ತು ಪಿತೃಪಕ್ಷ ಯಾವಾಗ ಆರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಆಲ್ರೆಡಿ ಇವಾಗ ಪಿತೃಪಕ್ಷ ಅನ್ನೋಂಥದ್ದು ಪ್ರಾರಂಭವಾಗಿದೆ. ಭಾದ್ರಪದ ಪೌರ್ಣಮಿಯಿಂದ ಮಹಾಲಕ್ಷ್ಮಿ ಅಮಾವಾಸ್ಯೆವರೆಗೂ 15 ದಿನಗಳ ಕಾಲ ಪಿತೃಪಕ್ಷ ಅನ್ನುವಂಥದ್ದು ಇರುತ್ತೆ. ಪಿತೃಪಕ್ಷ ಆ ಒಂದು ನಮ್ಮ ಹಿರಿಕರು ಏನು ಎಲ್ಲರೂ ಅವರು ತೀರಿ ಹೋಗಿರ್ತಾರೆ ಮತ್ತು ಅವರು ದೇವಾನುರಾಗಿರ್ತಾರೆ ಅಂಥವ್ರಿಗೆ ಈ ಒಂದು ಗಾಳಿಯ ರೂಪದಲ್ಲಿ, ಒಂದು ವಾಯುವಿನ ರೂಪದಲ್ಲಿ ಅವರು ಭೂಲೋಕದಲ್ಲಿ 15 ದಿನಗಳ ಕಾಲ ಅವರ ಸಂಚಾರ ಅನ್ನುವಂಥದ್ದು ಇರುತ್ತೆ. ಆ ಒಂದು 15 ದಿನದ ಸಂದರ್ಭದಲ್ಲಿ ನಾವು ಪಿತೃಗಳನ್ನು ಮನೆಯಲ್ಲಿ ನಮ್ಮ ಹಿರಿಕರು ಯಾರೆಲ್ಲ ಕಾಲಾಧೀನ ಆಗಿರ್ತಾರೋ ಅವರನ್ನು ನೆನೆದುಕೊಂಡು ಅವರ ಹೆಸರಿನಲ್ಲಿ ಅನ್ನ ಸಂತರ್ಪಣೆ ಆಗಿರಬಹುದು, ಇಲ್ಲ ಅಂದರೆ ಅವರಿಗೆ ಎಡೆ ಹಾಕುವಂಥ ಒಂದು ಸಂಪ್ರದಾಯಗಳು ಮೊದಲಿಂದನೂ ಅವ್ರ ಮನೆಗಳಲ್ಲಿ ರೂಢಿಸ್ಕೊಂಡು ಬಂದಿರ್ತಾರೆ. ಆ ರೀತಿಯಾಗಿ ಅವರು ಈ ಮನೆಯಲ್ಲಿ ಎಡೆ ಹಾಕೋದಾಗಿರಬಹುದು. ಪ್ರತಿಯೊಬ್ಬರೂ ಕೂಡ ಪಿತೃಪಕ್ಷವನ್ನು ಆಚರಿಸ್ತಾರೆ. ಕೆಲವೊಬ್ಬರು ಮನೆಯಲ್ಲಿ ಪಿತೃಪಕ್ಷವನ್ನು ಆಚರಣೆಯನ್ನು ಮಾಡೋದಿಲ್ಲ. ಇವಾಗ ಆಚರಣೆ ಮಾಡೋರಿಗೆ ಪ್ರತಿಯೊಂದು ಏನು ನಿಯಮಗಳನ್ನು ಪಾಲನೆ ಮಾಡಬೇಕನ್ನೋದು ಗೊತ್ತಿರುತ್ತೆ. ಯಾರು ಮನೆಯಲ್ಲಿ ಅವರು ಪಾಲನೆಯನ್ನು ಮಾಡೋದಿಲ್ವೋ ಅವರಿಗೆ ಇವಾಗ ತಿಳಿಸ್ಕೊಡ್ತೀನಿ. ನೋಡಿ, ನಿಮ್ಮ ಮನೆಯಲ್ಲಿ ಪಿತೃಪಕ್ಷವನ್ನು ಆಚರಣೆಯನ್ನು ಮಾಡಿರೋದಿಲ್ಲ, ಯಾರು ಅವರು ತೀರಿ ಹೋಗಿರ್ತಾರೋ ಕೆಲವೊಂದು ಮನೆಗಳಲ್ಲಿ ಹೇಗೆಂದರೆ ಯುಗಾದಿ ಹಬ್ಬದ ಸಂದರ್ಭಗಳಲ್ಲಿ ಮತ್ತು ಈ ಏನು ದೀಪಾವಳಿಯ ಸಂದರ್ಭಗಳಲ್ಲಿ ಅಂಥವರು ಆ ಒಂದು ದಿನಗಳಲ್ಲಿ ಮತ್ತು ಮಹಾಲಕ್ಷ್ಮಿ ಅಮಾವಾಸ್ಯೆ ಸಂದರ್ಭದಲ್ಲಿ ಪಿತೃಪಕ್ಷವನ್ನು ಆಚರಣೆಯನ್ನು ಮಾಡ್ತಾರೆ. ಕೆಲವೊಬ್ಬರು ಸಂಕ್ರಾಂತಿ ಟೈಮ್ಗಳಲ್ಲೂ ಕೂಡ ಮಾಡ್ತಾರೆ. ಅವರವರ ಸಂಪ್ರದಾಯಕ್ಕೆ ಅದನ್ನು ಬಿಟ್ಬಿಡೋಣ. ಇವಾಗ ಕೆಲವೊಬ್ಬರು ಮನೆಯಲ್ಲಿ ಏನಂದರೆ ಅವರು ತೀರಿ ಹೋಗಿರುವಂಥ, ಇವಾಗ ನಾನು ಏನು ಹೇಳಿದ್ನಲ್ಲ ಆ ಒಂದು ಸಂದರ್ಭಗಳು ಅಲ್ದಿರ ಅವರು ತೀರಿ ಹೋಗಿರ್ತಾರೆ. ಆ ಡೇಟನ್ನು ಅವರು ಪರ್ಟಿಕ್ಯುಲರಾಗಿ ಜ್ಞಾಪಕವನ್ನು ಇಟ್ಕೊಂಡು ಆ ಡೇಟಿನಲ್ಲಿ ಅವರು ತೀರಿ ಹೋಗಿರೋ ದಿನದಂದು ಅವತ್ತಿನ ದಿವಸ ಅವರಿಗೆ ತಿಥಿ, ವರ್ಷದ ಕಾರ್ಯ ಆಗಿರ್ಬೋದು, ತಿಥಿ ಕಾರ್ಯ ಆಗಿರ್ಬೋದು, ವರ್ಷವೂ ಅವರು ಈ ರೀತಿಯಾಗಿ ಮಾಡಿಕೊಂಡು ಬರ್ತಾ ಇರ್ತಾರೆ. ಅದರ ಸಂಪ್ರದಾಯನ ಇಲ್ಲನೇ ನಮ್ಮ ಮನೆಯಲ್ಲಿ ಪಿತೃಪಕ್ಷ ಅನ್ನೋದೇ ಗೊತ್ತಿಲ್ಲ ಅನ್ನುವಂಥವ್ರು ಸರಳವಾಗಿ ನೋಡಿ, ನೀವು ಏನು ಈ 15 ದಿನಗಳ ಕಾಲ ಪೌರ್ಣಮಿಯಿಂದ ಅಮಾವಾಸ್ಯೆಗೆ ಲೆಕ್ಕಕ್ಕೆ ತೆಗೆದುಕೊಡಿ. ಅವತ್ತಿನ ದಿವಸಗಳಲ್ಲಿ ಯಾರೂ ಶುಭ ಸಮಾರಂಭಗಳನ್ನು ಮಾಡೋದಿಲ್ಲ. ಮದುವೆ, ಮುಂಜಿ, ಸೈಟು, ಮನೆ ನೋಡೋದಾಗಿರ್ಬೋದು, ಏನೇ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಲ್ಲ. ಪಿತೃಗಳಿಗೋಸ್ಕರನೇ ಮೀಸಲಿಟ್ಟಿರ್ತಾರೆ. ಯಾರ ಮನೆಯಲ್ಲಿ ಸಂಪ್ರದಾಯ ಇಲ್ಲ ನೋಡಿ, ಅವರು ನಿಮ್ಮ ಮನೆಯಲ್ಲಿ ಯಾವುದಾನೋ ಈ 15 ದಿನಗಳಲ್ಲಿ ಒಂದು ದಿನದಲ್ಲಿ ನಿಮ್ಮ ಮನೆಯಲ್ಲಿ ಏನು ಎಲ್ಲ ಅಡುಗೆಯನ್ನು ಮಾಡಿರ್ತೀರಿ, ಅನ್ನ, ಸಾಂಬಾರು, ಪಲ್ಯ, ನಿಮ್ಮ ಮನೆಗೆ ಏನೆಲ್ಲ ಅಡುಗೆಯನ್ನು ಮಾಡಿರ್ತೀರೋ ನೀವು ಆ ಅಡುಗೆಯನ್ನು ಬಾಳೆ ಎಲೆ ಮೇಲೆ ಹಾಕ್ಕೊಂಡು ನಿಮ್ಮ ಮನೆಯಲ್ಲಿ ಸರಳವಾಗಿ ನೀವು ಪೂಜೆಯನ್ನು ಏನು ಇವಾಗ ಮಾಮೂಲಾಗಿ ನೀವು ವಾರಗಳನ್ನು ಮಾಡ್ತಾ ಇರ್ತೀರ ಅಂಥ ದಿನಗಳಲ್ಲಿ ಮನೆಯಲ್ಲಿ ನಿಮ್ಮ ಮನೆ ದೇವರು, ಕುಲದೇವರಿಗೆ ಎಲ್ಲರನ್ನೂ ನೆನೆಸ್ಕೊಂಡು ಅದರಲ್ಲೂ ಕೂಡ ನಿಮ್ಮ ಪಿತೃದೇವಗಳನ್ನು ನೆನೆಸ್ಕೊಂಡು ನೀವು ಕಾಗೆಗೆ ನಿಮ್ಮ ಮನೆಯ ಎತ್ತರವಾಗಿರುವಂಥ ಪ್ರದೇಶದಲ್ಲಿ ಬಾಳೆ ಎಲೆ ಮೇಲೆ ನೀವು ಏನೇನೆಲ್ಲ ಅಡುಗೆಯನ್ನು ಮಾಡಿರ್ತೀರೋ ಆ ದಿನ ಯಾವತ್ತಾನ ನೀವು ಇಂಥದ್ದೇ ದಿನ ಅಂತೇಳಿ 15 ದಿನಗಳಲ್ಲಿ ಅದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನಿಮ್ಮ ಟೆರೆಸ್ ಮೇಲೆ ಆಗಿರ್ಬೋದು, ಮತ್ತು ಇವಾಗ ಮೇಲೆ ಎತ್ತರವಾಗಿರುವಂಥ ಪ್ರದೇಶದಲ್ಲಿ ಇಟ್ಬಿಟ್ಟು ಇವಾಗ ಕಾಗೆಗಳಾಗಿರ್ಬೋದು, ಪಾರಿವಾಳಗಳಾಗಿರ್ಬೋದು, ಅದನ್ನು ತಿನ್ಕೊಂಡು ಹೋಗಬಹುದು. ಆ ರೀತಿಯಾಗಿಟ್ಟು ನಿಮ್ಮ ಪಿತೃಗಳನ್ನು ಒಂದು ದಿನದಲ್ಲಾದರೂ ಅವನ್ನ ಜ್ಞಾಪಕವನ್ನು ಮಾಡ್ಕೊಳ್ಳೋದ್ರಿಂದ ಕೂಡ ನಿಮಗೆ ಪಿತೃದೋಷ ಅನ್ನೋವಂಥದ್ದು ನಿವಾರಣೆ ಆಗುತ್ತೆ. ಇಲ್ಲ ನಮ್ಮ ಮನೆಯಲ್ಲಿ ಆ ಥರ ಎಲ್ಲ ಅಡುಗೆ ಎಲ್ಲ ಮಾಡಿ ಮೇಲೆ ಇಡೋದಕ್ಕೆಲ್ಲ ಬಿಡಲ್ಲ ಅನ್ನೋವಂಥವ್ರು ಇವಾಗ ಪಾರಿವಾಳಗಳು ಇರ್ತವೆ, ಕಾಗೆಗಳು ಇರ್ತವೆ ಅಂಥ ಇವಾಗ ಪಾರಿವಾಳಗಳಿಗೆ ಸ್ವಲ್ಪ ಅಕ್ಕಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಜೋಳ, ಗೋಧಿ ನಿಮ್ಮ ಕೈನಲ್ಲಿ ಏನು ಸಾಧ್ಯ ಇದೆಯೋ
ಇವಾಗ ಪಾರಿವಾಳಗಳಿಗಾಗಿರ್ಬೋದು, ಕಾಗೆಗಳಿಗಾಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗೆ, ಹಸುಗಳಿಗೆ ವಿಶೇಷವಾಗಿ ಈ 15 ದಿನಗಳಲ್ಲಿ ನೀವು ಏನಾನ ನಿಮ್ಮ ಮನೆಯಲ್ಲಿ ಅಡುಗೆಯನ್ನು ಮಾಡ್ಕೊಂಡೋಗಿ ಹಸುವಿಗೆ ಸಹ ನೀವು ತಿನ್ನಿಸಿ ಬರೋದರಿಂದ ಕೂಡ ನಿಮ್ಮ ಪಿತೃಗಳನ್ನು ಜ್ಞಾಪಕ ಮಾಡಿಕೊಂಡ ರೀತಿಯಲ್ಲಿ ಆಗುತ್ತೆ. ಮತ್ತು ಕಾಗೆಗಳಿಗೆ ಊಟ ಇಡೋದಾಗಿರಬಹುದು, ಮತ್ತು ಪಾರಿವಾಳಗಳಿಗೆ, ಬೀದಿ ಬದಿಯ ನಾಯಿಗಳಿರ್ತಾವಲ್ವ, ಪ್ರಾಣಿ ಪಕ್ಷಿಗಳನ್ನು ಈ ಒಂದು 15 ದಿನಗಳಲ್ಲಿ ನಿಮ್ಮ ಹಿರಿಕರು ಯಾವ ರೂಪದಲ್ಲಿ ಬಂದಿರ್ತಾರೆ ಅನ್ನೋವಂಥದ್ದು ಗೊತ್ತಿಲ್ಲ. ಅವರನ್ನು ನೆನೆಸ್ಕೊಂಡು ಈ ರೀತಿಯಾಗಿ ಪ್ರಾಣಿಗಳಿಗೆ ನೀವು ಊಟ ಹಾಕೋದ್ರಿಂದ ಕೂಡ ನಿಮ್ಮದು ಎಷ್ಟೋ ದೋಷಗಳನ್ನು ಅಂಥದ್ದು ನಿವಾರಣೆ ಆಗುತ್ತೆ. ಪದ್ಧತಿ ಇಲ್ಲ ಅನ್ನೋರು ಈ ರೀತಿಯಾಗಿ ಮಾಡಿ, ಪದ್ಧತಿ ಇರೋ ಅಂಥವ್ರು ಅವರಿಗೆ ಕಂಪಲ್ಸರಿಯಾಗಿ ಯಾವ ರೀತಿಯಲ್ಲಿ ಆಚರಣೆಯನ್ನು ಮಾಡಬೇಕನ್ನುವಂಥದ್ದು ಕಂಪಲ್ಸರಿಯಾಗಿ ಗೊತ್ತಿರುತ್ತೆ. ಅವರವರ ಮನೆಯ ಪದ್ಧತಿ ಇಲ್ಲ ಅನ್ನುವಂಥವ್ರು ಖಂಡಿತವಾಗ್ಲೂ ಈ ಪ್ರಾಣಿ ಪಕ್ಷಿಗಳಿಗೆ ನೀವು 15 ದಿನಗಳಲ್ಲಿ ನಾಯಿಗಳಿಗಾಗಿರ್ಬೋದು, ಹಸುಗಳಿಗೆ, ಮತ್ತು ಯಾರಾನ ಹಸುವು ಅಂತೆ ಬಂದವ್ರನ್ನ ಹಾಗೆ ಕಳಿಸೋದಕ್ಕೆ ಹೋಗಬೇಡಿ. ಯಾವ ರೂಪದಲ್ಲಿ ನಮ್ಮ ಒಂದು ಹಿರಿಕರು, ನಮ್ಮ ಪಿತೃಗಳು ಬಂದಿರ್ತಾರಂತ ನಮಗೆ ಗೊತ್ತಿರೋದಿಲ್ಲ. ಹಸುವಿನಿಂದ ಬಂದಂಥವ್ರಿಗೆ ಊಟವನ್ನು ಕೊಟ್ಟು ಕಳಿಸಿ. ಯಾರಾನ ಮನೆ ಬಾಗಿಲಿಗೆ ಬಂದರೂ ಕೂಡ ಒಂದು ಲೋಟ ನೀರು, ಟೀ, ಕಾಫಿನಾದರೂ ಕೊಟ್ಟು ಕಳಿಸಿ. ಆದರೆ ಸಿಟಿನಲ್ಲಿರೋರು ಹುಷಾರಾಗಿರಿ, ಯಾಕಂದರೆ ಯಾರು ಯಾವ ರೀತಿಯಾಗಿ ಬಂದಿರ್ತಾರಂತ ನಮ್ಗೆ ಗೊತ್ತಿರೋದಿಲ್ಲ. ನಿಮ್ಮ ಹುಷಾರಲ್ಲಿ ನೀವು ಇದ್ಕೊಂಡು ಆದಷ್ಟು ಸಿಟಿನಲ್ಲಿರುವಂಥವ್ರು ಪ್ರಾಣಿ ಪಕ್ಷಿಗಳಿಗೆ ಹಾಕೋದು ಉತ್ತಮ. ಯಾಕಂದರೆ ನಾವು ಇವಾಗ ಟಿ ವಿ ನ್ಯೂಸ್ಗಳಲ್ಲೆಲ್ಲ ನೋಡ್ತಾ ಇರ್ತೀವಲ್ವ, ಯಾವ ಜನ ಹೇಗಿರ್ತಾರಂತ ಗೊತ್ತಿರೋದಿಲ್ಲ. ಹಳ್ಳಿಲಿರೋ ಅಂಥವ್ರಾಗಿದ್ದರೆ ಖಂಡಿತವಾಗ್ಲೂ ಈ ಒಂದು ಯಾರು ಹಸುವು ಅಂತ ಬರ್ತಾರೋ ಅವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಕಳಿಸಿ. ನಿಮ್ಮ ಪಿತೃಗಳ ಆಶೀರ್ವಾದ ಅನ್ನೋವಂಥದ್ದು ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್.